ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು ನಿಮಗೆ ಇದರಲ್ಲಿ ಬಂದು ಒಂದು 40 ಸೈಜ್ ಬ್ಲೌಸ್ನ ಕಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. 40 ಸೈಜ್ ಬ್ಲೌಸ್ ನೋಡಿ, ನಾವು ಯಾವುದೇ ಬ್ಲೌಸ್ ಆಗಲಿ ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆ ಲೈನಿಂಗ್ ಆ್ಯಂಡ್ ಮೇನ್ ಕ್ಲಾತ್ ಬಂದು ಐರನ್ ಮಾಡ್ಕೊಂಡಿರಬೇಕು. ಇದು ಅವ್ರು ಕೊಟ್ಟಿರುವಂತಹ ಮೆಷರ್ಮೆಂಟು. ಈ ಮೆಷರ್ಮೆಂಟಲ್ಲಿ ಒಂದು ಪ್ರಾಬ್ಲಮ್ ಇದೆ, ಏನು ಅಂತಂದರೆ ಅವರ ಒಂದು ಚೆಸ್ಟ್ ಸೈಜ್ ಬಂದು ತುಂಬಾ ಟೈಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ನನಗೆ. ಈ ಚೆಸ್ಟನ್ನು ನನಗೆ ಸರಿ ಮಾಡಿಕೊಡ್ಬೇಕು ನೀವು. ಬ್ಲೌಸ್ ಬಂದು ತುಂಬ ಟೈಟು ಚೆಸ್ಟ್ ಹತ್ರ ಅಂದರು. ನೋಡಿ, ಚೆಸ್ಟ್ ನಾವು ಚೆಕ್ ಮಾಡ್ಕೊಳ್ಳೋಣ ಫಸ್ಟು. ಬರೀ 9.5 ಇದೆ. ಆ್ಯಕ್ಚುಲಿ ಇವ್ರದ್ದು ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಎಷ್ಟಿತ್ತು ಗೊತ್ತಾ? ಬಾಡಿ ಮೆಜರ್ಮೆಂಟಲ್ಲಿ ಬಂದು 40 ಸೈಜ್ ಇತ್ತು. ಇವಾಗ ನಾನು ಕೊಡ್ತಿರೋ ಸೈಜ್ ಬಂದು ನೀವು 40 ಸೈಜ್ ಇರೋರಿಗೆ ಯೂಸ್ ಮಾಡ್ಕೋಬಹುದು. ಹಾಗಾಗಿ ನಾನು ಈ ಬ್ಲೌಸ್ ಅದು ಮೆಜರ್ಮೆಂಟ್ ಕೆಲವೊಂದು ಮಾತ್ರ ತಗೊತೀನಿ, ನಾನು ಎಲ್ಲನೂ ತಗೊಂಡಿಲ್ಲ. ಬ್ಲೌಸ್ ಲೆಂತ್ ನೋಡ್ಕೊಳ್ತೀನಿ. ಬ್ಲೌಸ್ ಲೆಂತು ಅವರು ಸ್ವಲ್ಪ ಬ್ರಾಡ್ ಇರೋದ್ರಿಂದ 40 ಸೈಜ್ ಇದ್ದಾರೆ, ಬಟ್ ಶೋಲ್ಡರ್ ಎಲ್ಲ ಸ್ವಲ್ಪ ಬ್ರಾಡ್ ಇದೆ. ಹಾಗಾಗಿ ಎಲ್ಲ ನಾನು ವೇಸ್ಟ್ ರೌಂಡ್ ಎಲ್ಲ ಸ್ವಲ್ಪ ಜಸ್ಟ್ ಇದರಲ್ಲಿ ಚೆಕ್ ಮಾಡ್ಕೊತೀನಿ. 17 ಇದೆ. 17 ಅಂತಂದ್ರೆ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. ವೇಸ್ಟ್ ರೌಂಡ್ ನಾವು ಹೆಂಗ್ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಬಟ್ ನಮಗೆ ಚೆಸ್ಟ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಚೆಸ್ಟ್ ಮತ್ತು ಶೋಲ್ಡರ್ ಅನ್ನೋದು ಬ್ಲೌಸಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಇದರಲ್ಲಿ ಲೆಂತ್ ನೋಡ್ಕೋತಾ ಇದ್ದೀನಿ. ಬಸ್ಟ್ ವಿಡ್ತು ಹಾಗೆ ಅಪೆಕ್ಸ್ ಪಾಯಿಂಟು ಮೇಲೆ ಶೋಲ್ಡರಿಂದ ನಾವು ಅಪೆಕ್ಸ್ ಪಾಯಿಂಟ್ನ ತಗೊಳ್ಬೇಕಾಗುತ್ತೆ. ನೋಡಿ, ಇವಾಗ ಈ ಬ್ಲೌಸಲ್ಲಿ ನಾನು ಇಷ್ಟು ಮಾತ್ರನೇ ತಗೊಂಡಿದ್ದೀನಿ. ಮತ್ತು ಇವ್ರದ್ದು ಮೆಷರ್ಮೆಂಟ್ ನಾವು ನೋಡೋಣ, ಏನೇನು ಬರ್ಕೊಂಡಿದ್ದೀನಿ, ಏನು ಮೆಷರ್ಮೆಂಟ್ ತಗೊಂಡಿದ್ದೀನಿ ಅವ್ರದ್ದು ಅಂತ. 40 ಸೈಜ್ ಅವ್ರದ್ದು. ಆಲ್ಮೋಸ್ಟ್ 40 ಸೈಜ್ ಇದಾರಂದರೆ ಸ್ವಲ್ಪ ದಪ್ಪನೇ ಇರ್ತಾರೆ, ಶೋಲ್ಡರ್ ಕೂಡ ಅಗಲನೇ ಇರುತ್ತೆ. ನೀವು ಈ ಮೆಷರ್ಮೆಂಟ್ನ ನೀವು ಹಾಕೋಬೋದು 40 ಸೈಜ್ ಇರೋರಿಗೆ. ಇವ್ರದ್ದು ನೋಡಿ, ಶೋಲ್ಡರ್ ಬಂದು 16.5 ಬರ್ತಾ ಇದೆ, 6.19 ಇದೆ. ಮತ್ತು ಫ್ರಂಟ್ ಶೋಲ್ಡರ್ 14, ಹಾಗೆ ಫ್ರಂಟ್ ಡೀಪ್ ಅಂತೂ 7, ಅಪ್ಪರ್ ಚೆಸ್ಟ್ 40, ಮಿಡಲ್ ಚೆಸ್ಟ್ ಕೂಡ 40 ಇದೆ, ವೇಸ್ಟ್ 35 ಇದೆ. ಅಂದರೆ 17 ನೋಡಿದ್ವಲ್ಲ, ಕರೆಕ್ಟ್ ಇದೆ. ಹಾಗೆ ಬಸ್ಟ್ ರೌಂಡು ಬಸ್ಟ್ ವಿಡ್ತ್ ಎಲ್ಲ ಇಲ್ಲಿ ಹಾಕಿದ್ದೀನಿ. ಅಪೆಕ್ಸ್ ಪಾಯಿಂಟ್ 10 ಇದೆ. ಬಸ್ಟ್ ವಿಡ್ತ್ ಬಂದು 8 ಇದೆ. ಇದನ್ನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತಂದರೆ, ಬ್ಲೌಸ್ ಲೆಂತ್ ಬಂದು 14 ತಗೋತೀನಿ. 14 ಇಲ್ಲ 14.5 ತಗೋತೀನಿ, ಯಾಕಂತಂದರೆ ಲೆಂತ್ ಬೇಕು ಇವ್ರಿಗೆ, ಹಾಗಾಗಿ. ಆಮೇಲೆ ಬ್ಯಾಕ್ ಡೀಪ್ ಬಂದು ನಾನಿಲ್ಲಿ 10 ತಗೊಳ್ತಾ ಇದ್ದೀನಿ ಅವ್ರಿಗೆ. ಅವರ ಒಂದು ಬ್ಲೌಸ್ ಮೆಷರ್ಮೆಂಟ್ ಏನು ಕೊಟ್ಟಿದ್ದಾರೋ ಅದನ್ನೇ ತಗೊತೀನಿ. ಶೋಲ್ಡರ್ ಬಂದು 8 ತಗೊಳ್ತೀನಿ. ಒಂದು 1/2 ಇಂಚ್ ಮೈನಸ್ ಮಾಡಿದ್ದೀನಿ, ತುಂಬ ಡೀಪ್ ಇರೋದ್ರಿಂದ. ಹಾಗಾಗಿ 1/2 ಇಂಚ್ ಮೈನಸ್, ಅದು ಮೇನ್ ಶೋಲ್ಡರಲ್ಲೇ 1/2 ಇಂಚ್ ಮೈನಸ್ ಮಾಡಿ 8 ತಗೊಂಡು, ಆಮೇಲೆ ಅದರಲ್ಲಿ -2 ಮಾಡ್ತಾ ಇದ್ದೀನಿ. 6 ಬಂದಿದೆ ನನಗೆ. ಮತ್ತು ಚೆಸ್ಟ್ ಬಂದು 4 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. 4 ಇಂದ ಡಿವೈಡ್ ಮಾಡಿದಾಗ ಅಪ್ಪರ್ ಚೆಸ್ಟ್ ಬಂದು 10 ಬರ್ತಾ ಇದೆ. ಹಾಗೆ ವೇಸ್ಟ್ ರೌಂಡ್ ಬಂದು ಎಷ್ಟು ಬರ್ತಾ ಇದೆ ಅಂತಂದರೆ ಅದನ್ನು 4 ಇಂದ ಡಿವೈಡ್ ಮಾಡ್ಕೊಳ್ಳಿ. 8.5 ಬರುತ್ತೆ ನಿಮಗೆ. 8.5 ಅಂತಂದರೆ ಅದೇ 4 8s 32, ಮತ್ತು ಅದರಲ್ಲಿ ಮಿಗುವಂತಹದ್ದು ನಾವು ಹಾಫ್ ಅಂತ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ಅವರ ಮೆಷರ್ಮೆಂಟ್ ಆಗಿದೆ 40 ಸೈಜ್ ಇರೋವ್ರಿಗೆ. ಇವಾಗ ನಾವು ಬಂದು ಫಸ್ಟ್ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ. ಫಸ್ಟ್ ನಾವು ಯಾವುದೇ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಬ್ಯಾಕ್ ಪಾರ್ಟ್ನೇ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ, ನೀವು ಫಸ್ಟು ಬಟ್ಟೆ ಹಾಕೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ನೀವು ಬಿಗಿನರ್ಸ್ ಆಗಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಕಡೆ ಬಂದು ಕ್ಲೋಸ್ ಪಾರ್ಟ್ ಇರಬೇಕು. ಆ ಕ್ಲೋಸ್ ಆಗಿರುವಂತಹ ಭಾಗ ಬಂದು ನಿಮ್ಮ ಕಡೆ ಇರಬೇಕು, ಓಪನ್ ಸೈಡ್ ಬಂದು ಆ ಕಡೆ ಇರಬೇಕಾಗುತ್ತೆ. ನೋಡಿ, ಇವಾಗ ನಾನು ಹಾಕ್ಕೊಂಡಿದ್ದೀನಿ ಅದೇ ಥರ ಬಟ್ಟೆನ ನೀಟಾಗಿ ಹಾಕ್ಕೊಳ್ಳಿ. ನಿಮ್ಮ ಚೆಸ್ಟ್ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆಸ್ಟ್ ಬಂದು ಎಷ್ಟಿದೆ ಅಂತಂದರೆ, ಚೆಸ್ಟ್ ಬಂದು ಇವ್ರದ್ದು 40 ಇರೋದ್ರಿಂದ 10 ಇದೆ ಚೆಸ್ಟು. ಹಾಕ್ಕೊಂಡಿದ್ದೀನಿ. ಇವಾಗ ಬ್ಲೌಸ್ ಲೆಂತ್ ನಾನು ಎಷ್ಟು ತೊಗೊತೀನಿ ಅಂತಂದರೆ 14.5 ತೊಗೋತೀನಿ. 14.5ಗೆ ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡ್ತೀನಿ ನಾನು. 14.5ಗೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿದ್ರೆ 15.5 ಆಗುತ್ತೆ. ನಾನಿಲ್ಲಿ ಪಾರ್ಟ್ 1 ಪಾರ್ಟ್ 2 ಆ ಥರ ವೀಡಿಯೋಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಒಂದೇ ಸತಿ ಆ್ಯಡ್ ಮಾಡಿದ್ರೆ ತುಂಬ ನಿಮಗೂ ಕೂಡ ನೋಡೋಕ್ಕೆ ಅಷ್ಟು ಪೇಷನ್ಸ್ ಇರೋದಿಲ್ಲ ಮೇನು. ಇಲ್ಲಿ ಚೆಸ್ಟ್ ಕೂಡ ನೋಡ್ಕೊತಾ ಇದ್ದೀನಿ. ಚೆಸ್ಟ್ ಬಂದು 10 ಇದೆ, ಪ್ಲಸ್ 2 ಇಂಚ್ ಆ್ಯಡ್ ಮಾಡ್ತೀನಿ. ಯಾವತ್ತೂ ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಳಿ. ಕಡಿಮೆ ಆಗಿಬಿಟ್ರೆ ಆಮೇಲೆ ನೀವು ಏನು ಕೂಡ ಇನ್ ಕೇಸ್ ಮಿಸ್ ಆದರೂ ಕೂಡ ನೀವು ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು 2.5 ಇಂಚ್ ತೊಗೊತಾ ಇದ್ದೀನಿ. ಫಸ್ಟು ಚೆಸ್ಟ್ನ ನೋಡ್ಕೊತೀನಿ. ಚೆಸ್ಟ್ ನೋಡಿಕೊಂಡು ಆಮೇಲೆ ಮತ್ತೆ ಶೋಲ್ಡರ್ ನೋಡ್ಕೊತಿದ್ದೀನಿ. ಶೋಲ್ಡರ್ ಬಂದು ನಾನು ಇಲ್ಲಿ ಬಂದು 5.25 ತೊಗೋತಾ ಇದ್ದೀನಿ. ಸಾಕು ಅಂತ ಅನ್ಕೋತೀನಿ. ಯಾಕಂತಂದರೆ ಡೀಪ್ ಇರೋದ್ರಿಂದ ನಾನು 6 ತಗೊಂಡೆ ಆ್ಯಕ್ಚುಲಿ. ಮತ್ತು ನಾನು ಕೆಳಗಡೆ ಎಲ್ಲ ಇನ್ನೂ ಸ್ವಲ್ಪ ಬ್ರಾಡ್ ಮಾಡೋದ್ರಿಂದ ಅದರಲ್ಲಿ ಇನ್ನೂ ಒಂದು 1/2 ಇಂಚು ಮೈನಸ್ ಮಾಡ್ತಾ ಇದ್ದೀನಿ. ಮೈನಸ್ ಮಾಡಿ ಶೋಲ್ಡರ್ನ ತೊಗೊಂಡಿದ್ದೀನಿ. 5.25 ಇಲ್ಲ 5.5 ತಗೊಳ್ಳಿ. ಏನಕ್ಕಂತಂದರೆ ಅವರ ಶೋಲ್ಡರ್ ಬಂದು ಅಗಲ ಇರುತ್ತಲ್ವ 40 ಸೈಜು, ಅದರಿಂದ ನೀವು ಕರೆಕ್ಟಾಗಿ ಕಟಿಂಗ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೋಲ್ಡರ್ ಡ್ರಾಪ್ ಏನು ರೀಸನಿಂದ ಆಗುತ್ತೆ ಅಂತಲೂ ಹೇಳ್ತೀನಿ. ಇವಾಗ ನೋಡಿ, ಕರೆಕ್ಟಾಗಿ ತೊಗೊಂಡು ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡಿದ್ದೀನಿ. ಸೇಮ್ ಇಲ್ಲಿ ಬಂದು ಕೆಳಗಡೆ ಬಂದು 5.5 ತೊಗೊಂಡಿದ್ದೀನಿ. 5.25 ಇಲ್ಲ 5.5 ತೊಗೊಳ್ಳಿ 40 ಸೈಜ್ ಇದ್ರೂ. ಏನಕ್ಕೆ ಅಂತಂದರೆ ತುಂಬ ಡೀಪ್ ಇದೆ, ಅದರಿಂದ ತಗೊಂಡು
ಮತ್ತೆ ಇಲ್ಲಿ ಚೆಸ್ಟ್ ಪಾಯಿಂಟ್ ನಾನು 10ನ್ನ ಹಾಗೆ ತಗೋತಾ ಇದ್ದೀನಿ. ಇಲ್ಲಿ ಏನು ಕೂಡ ಚೆಸ್ಟಲ್ಲಿ ಬ್ಯಾಕ್ ಚೆಸ್ಟಲ್ಲಿ ನಾನು ಮೈನಸ್ ಮಾಡ್ತಿಲ್ಲ. ಯಾವ ರೀಸನ್ ಅಂತ ಹೇಳ್ತೀನಿ. ಇವರು ದಪ್ಪ ಇದ್ದಾರೆ, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಮೈನಸ್ ಮಾಡ್ತಾ ಇಲ್ಲ. ಇಫ್ ಇನ್ ಕೇಸ್ ಅವರು ಸಣ್ಣ ಇದ್ದಿದ್ರೆ ನಿಜ ಮೈನಸ್ ಮಾಡ್ತಾ ಇದ್ದೆ. ಒಂದು 1/2 ಇಂಚ್ ಆದರೂ ನಾನು ಒಂದು ಹಾಫ್ ಅಲ್ಲ, ಒಂದು ಸ್ವಲ್ಪ ಮೈನಸ್ ಮಾಡ್ಕೋದು, ಒಂದು 1/4 ಇಂಚ್ ಅಷ್ಟಾದರೂ ಮೈನಸ್ ಮಾಡ್ತಾ ಇದ್ದೆ. ಇವಾಗ ಬಂದು ನಾವು ಡೀಪ್ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ. ಮೇನ್ ಶೋಲ್ಡರ್ ನೋಡ್ಕೊಳ್ಳೋಣ. ನಮಗೆ ಮೇನ್ ಶೋಲ್ಡರ್ ಬಂದು ಸ್ಮಾಲ್ ಶೋಲ್ಡರ್ ಅಂತ ಅಂತೀವಿ ಇದನ್ನ. ಇದು ಎಷ್ಟಿದೆ ನೋಡ್ಕೊಳ್ಳಿ, ಅದೆಷ್ಟಿದೆಯೋ ಅಷ್ಟೇ ತಗೊಳ್ಳಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ಬಂದು 2.5 ಇತ್ತು. ಈ ಕಡೆ ಮತ್ತೆ ಸ್ಟಿಚಿಂಗ್ ಮಾರ್ಜಿನ್ ತಗೊಂಡೆ. ಅವಾಗ ನಮಗೆ ನೆಕ್ ವಿಡ್ತ್ ಬಂದು 2.5 ಬಂತು. ಇಲ್ಲಿ ಬಂದು ಇದು ಬಂದು ಡೀಪ್ ಬಂದು 10 ಇದೆ. 10 ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ನೋಡ್ಕೊಳ್ಳಿ. ಆಮೇಲೆ ಮೆಜರ್ಮೆಂಟ್ ಬ್ಲೌಸ್ ನೋಡ್ಕೊಳ್ಳಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ಬಂದು ಬ್ಯಾಕ್ ಸೈಡ್ ನೋಡಿ ಎಷ್ಟಿದೆ ಅಂತ ನೋಡಿ. ಕರೆಕ್ಟ್ ಆಗಿದೆ. ಆದ್ರೂ ನಾವು ಕರೆಕ್ಟ್ ಆಗಿದೆ ಅಂದರೆ ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ. ಸ್ಟಿಚಿಂಗ್ ಮಾರ್ಜಿನ್ಗೆ ಹಾಕ್ಕೊಂಡು ಒಂದು ಲೈನ್ ಹಾಕಿ ಒಂದು 1/2 ಇಂಚ್ ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಕೋಬೋದು ನೀವು. ನಾನು ಮಾಡಿದ್ದೀನಿ ನೋಡಿ. ತುಂಬಾನೇ ನೀಟಾಗಿ ಬರುತ್ತೆ. ಇದು ಸ್ಟಿಚಿಂಗ್ ಮಾಡೋದು ಕೂಡ ನಾನು ತೋರಿಸ್ತೀನಿ ತುಂಬ ನೀಟಾಗಿ ಯಾವ ಥರ ಬರುತ್ತೆ ಅಂತ. ನೀವು ಕರು ಶೇಪ್ ಈ ಥರ ಕೊಟ್ಕೊಳ್ಳಿ. ನಾನು ರೌಂಡ್ ನೆಕ್ಕೆ ಮಾಡ್ತಾ ಇರೋದಿಲ್ಲಿ, ಬೇರೆದೇನು ಮಾಡ್ತಾ ಇಲ್ಲ. ಇವಾಗ ಬಂದು ನಾನು ಆರ್ಮ್ ರೌಂಡ್ ನೋಡ್ಕೊತೀನಿ. 19 ಇದೆ. 19 ಅಂತಂದರೆ ಅದರಲ್ಲಿ ಎಷ್ಟು ಅಂತ ನೀವು ನೋಡ್ಕೋಬೇಕು. ಅರ್ಧ ಎಷ್ಟು ಅಂತಂದರೆ 19ರಲ್ಲಿ ಅರ್ಧ ಎಷ್ಟು ಬರುತ್ತೆ ಅಂದರೆ 9.5 ಬರುತ್ತೆ. 9.5 ಇದೆಯಾ ನೋಡ್ಕೊಳ್ಳೋಣ. ಚೆಸ್ಟ್ ಪಾಯಿಂಟಿಗೂ ಮತ್ತು ಆರ್ಮ್ ರೌಂಡ್ಗೂ ಕರೆಕ್ಟಾಗಿದೆ. ಮೆಜರ್ಮೆಂಟ್ ಬ್ಲೌಸಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. 9.5 ಕರೆಕ್ಟಾಗೇ ಇದೆ. ಅವ್ರಿಗೆ ಪ್ರಾಬ್ಲಮ್ ಏನಂತಂದರೆ ಚೆಸ್ಟ್ ಮಾತ್ರ ಟೈಟ್ ಆಗ್ತಾ ಇದೆ ಅಂತ ನೋಡಿ. ಇವಾಗ ನನಗೆ ಬಂದು ಇಲ್ಲಿ 9.5 ಕರೆಕ್ಟಾಗಿ ನನಗೆ ಸಿಕ್ಕಿದ್ರಿಂದ ಸ್ವಲ್ಪ ಚಿಕ್ಕದಾಗಿದ್ದರಿಂದ ಸ್ವಲ್ಪ ಕೆಳಗಡೆ ನಾನು ಇದು ಮಾಡ್ಕೋತೀನಿ. ಒಂದು ಲೈನ್ ಹಾಕ್ಕೊಂಡು ನಾನು ಚೆಸ್ಟ್ ಪಾಯಿಂಟ್ಗೆ ಮತ್ತು ಆರ್ಮ್ ರೌಂಡ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋತೀನಿ. ಇದು ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ ಥರ ಅಡ್ಜಸ್ಟ್ ಮಾಡಬೇಕು ನೀವು ಇದನ್ನು. ಮೇನ್ ಇಂಪಾರ್ಟೆಂಟ್ ಇದೇ ಆಗಿರುತ್ತೆ. ಚೆಸ್ಟ್ ಪಾಯಿಂಟು ಮತ್ತು ಆರ್ಮ್ ರೌಂಡ್ ಎರಡೂ ಕರೆಕ್ಟಾಗಿರಬೇಕು. ಅದನ್ನು ಬಿಟ್ಟರೆ ಡೀಪಿಗೆ ತಕ್ಕಂಗೆ ನಾವು ಇಲ್ಲಿ ಚೆಸ್ಟಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಅದೆಲ್ಲ ಅಪ್ಕಮಿಂಗ್ ಡೇಸಲ್ಲಿ ಬರುತ್ತೆ ವೀಡಿಯೋಸು. ಇವಾಗ ಸದ್ಯಕ್ಕೆ ಇದು 40 ಸೈಜು. ನೆಕ್ಸ್ಟ್ ಬಂದು 38 ಸೈಜು ಇಲ್ಲ 36 ಸೈಜು ಬ್ಲೌಸನ್ನು ಅಪ್ಲೋಡ್ ಮಾಡ್ತೀನಿ. 3 ಡಾಟ್ ಬ್ಲೌಸು ನೋಡಿ. ಇವಾಗ ಇದಿಷ್ಟು ಆಗಿದೆ. ಇದಿಷ್ಟು ಆದಮೇಲೆ ನಮ್ಮ ಒಂದು ವೇಸ್ಟ್ ರೌಂಡ್ ನೋಡ್ಕೊಳ್ಳೋಣ. ವೇಸ್ಟ್ ರೌಂಡ್ ಬಂದು 9.5 ಇದೆ. 9.5ಗೆ 1 ಇಂಚು ಆ್ಯಡ್ ಮಾಡಿ. 1 ಇಂಚು ಆ್ಯಡ್ ಮಾಡಿದಾಗ 10.5 ಬಂತು. ಪ್ಲಸ್ 2 ಇಂಚು ಆ್ಯಡ್ ಮಾಡ್ಕೊಳ್ಳಿ. ಟೋಟಲಾಗಿ ವೇಸ್ಟ್ಗೆ ನಾವು 3 ಇಂಚ್ ಆ್ಯಡ್ ಮಾಡಬೇಕಾಗುತ್ತೆ. ಏನಕ್ಕಂತಂದರೆ 1 ಇಂಚ್ ಬಂದು ಡಾಟ್ ಹೋಗುತ್ತೆ, 2 ಇಂಚ್ ಬಂದು ಸ್ಟಿಚಿಂಗ್ ಮಾರ್ಜಿನ್ ಅಂತಂದರೆ ಎಕ್ಸ್ಟ್ರಾ ಕ್ಲಾತ್ ನಿಮಗೆ ದಪ್ಪ ಏನಾದರೂ ಆದರೆ ಬಿಚ್ಕೊಳಕ್ಕೆ ಬೇಕಲ್ವ, ಹಾಗಾಗಿ ಇದಿಷ್ಟು ಆಯ್ತು. ಈಗ ಇದಿಷ್ಟು ಆದಮೇಲೆ ನಾವು ಕಟಿಂಗ್ ಮಾಡಿ ತೆಗೆದುಬಿಡೋಣ. 40 ಸೈಜ್ ಅಂತ ಬರೀತಾ ಇದ್ದೀನಿ. ಈ ಮೆಜರ್ಮೆಂಟ್ ಹಾಕ್ಕೊಂಡ್ರೆ ಸಾಕು, ನಿಮಗೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು. 10 ಇಂಚ್ ಡೀಪು ಇದೆಲ್ಲ ಮಾಡಿದ್ರೆ ಏನು ಮಿಸ್ ಆಗೋದೇ ಇಲ್ಲ. ನೀವು ಬಿಗಿನರ್ಸ್ ಆಗಿದ್ರೆ ನೀವು ಈ ಮೆಜರ್ಮೆಂಟ್ನ ಯೂಸ್ ಮಾಡ್ಕೊಳ್ಳಿ. ನಾನು ಹೇಳಿರೋಂತಹ ಮೆಜರ್ಮೆಂಟ್ನ ಇವಾಗ ಕಟ್ ಮಾಡ್ತೀನಿ. ಇದೇ ಪಾರ್ಟ್ನ ಇಟ್ಕೊಂಡು ನಾನು ಫ್ರಂಟನ್ನ ಯಾವ ಥರ ಕಟ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಮೋಸ್ಟ್ ಪ್ರಾಬಬ್ಲಿ ಎಲ್ಲರಿಗೂ ಬರೋದು ಬಂದು ಫ್ರಂಟ್ ಟೈಟ್ ಅಂತಲೇ ಹೇಳ್ತಾ ಇರ್ತಾರೆ. ಅದನ್ನು ಯಾವ ಥರ ಸರಿ ಮಾಡಬೇಕು ಅಂತಲೂ ಹೇಳ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಬಂದು ತುಂಬಾ ಮಿಸ್ಟೇಕ್ಸ್ ಮಾಡ್ತಾ ಇದ್ದೆ. ಫ್ರಂಟೇ ಟೈಟ್ ಮಾಡಿಬಿಡ್ತಾ ಇದ್ದೆ. ಆಮೇಲೆ ತುಂಬ ಕಲ್ತಿದ್ದಾದಮೇಲೆ ನನಗೆ ಎಲ್ಲಿ ಏನು ಅಂತ ಮಿಸ್ಟೇಕ್ ಆಗ್ತಿದೆ ಅಂತ ಗೊತ್ತಾಗಿದ್ದು. ಇವಾಗ ಬಂದು ನೋಡಿ ಚೆಸ್ಟ್ ಪಾಯಿಂಟಿಗೆ ಕರೆಕ್ಟಾಗಿ ಒಂದು ನಾಚ್ ಹಾಕ್ಕೊತೀನಿ. ಇಲ್ಲಿ ಬಂದು ನಾನು ಏನಂತಂದರೆ ಈ ನೆಕ್ಕನ್ನು ಕಟ್ ಮಾಡೋದಿಲ್ಲ. ಇದು ಫ್ರಂಟ್ ಭಾಗ ಆದಮೇಲೆ